ಈ ಸೀರೆನಿ ಉಟ್ಕೊಂಡ್ರ ಥೇಡ್ ಶ್ರೀದೇವಿ ತರ ಕಾಣ್ತೀರಿ. ಮತ್ ಈ ಸೀರೆ ಐತಲ್ರಿ, ಈ ಸೀರೆ ನೀವು ಉಟ್ಕೊಂಡ್ರ ಥೇಡ್ ಶ್ರೀದೇವಿ ತಾಯಿ ತರ ಕಾಣ್ತೀರಿ. ಮತ್ ಈ ಸೀರೆ ಐತಲ್ರಿ, ದೊಡ್ಡ ದೊಡ್ಡ ಸಾವುಕಾರ ಉಟ್ಕೊಳ್ಳೋ ಸೀರೆ. ಮತ್ ಈ ಸೀರೆ ಹಮ್ಮ ಆಪ್ಕೆ ಹೈಕೋನ್ ಪಿಕ್ಚರ್ನಾಗ ಮಾಧುರಿ ಡಿಕ್ಸಿತ್ ಹಿಂಗ್ ಹುಟ್ಟಿಲ್ ನೋಡಿ. ಹಿಂಗ ತೆಗಿಲ ಕೈನ ನೋಡಪ್ಪ. ಇದು 4 ಸೀರೆ ರೇಟ್ ಎಷ್ಟ್ ಆಯ್ತು ಹೇಳು. ಮತ್ತೆ ಯಾವ್ದು ಕೊಡುವಂತೀರಿ ನಿಮ್ಗ? ಇಷ್ಟ ಸಾಕು. ನೀವು 4 ಸೀರೆ ರೀ. ಒಟ್ ನೋಡ್ರಿ, ಬ್ಯಾರೆಯವ್ರಿಗಾದ್ರೆ 2,000 ರೂಪಾಯಿ ಆಕೈತಿ. ಗಾಬರಿ ಆಗ್ಬೇಡ್ರಿ, ನಿಮ್ಗಾದ್ರೆ 1.5 ಹಚ್ತೀನಿ. ಯಾಕಂದ್ರ ನೀವು ನಂದು ಕಾಯಂ ಗಿರಾಕಿ. ಅಲ್ಲ, ಕುಡುದು ತಗೊಳೋದು. ಎಷ್ಟಿದ್ಯಾ? ನೋಡಪ್ಪ, ನನ್ನ ಹತ್ರ ಬರೀ 500 ಇರೋದು. ನೋಡ್ರಿ, ಈಗ ಎಷ್ಟ್ ಐತಿ ಅಷ್ಟ್ ಕೊಡ್ರಿ. ಉಳಿಕೆದ ಮುಂದಿನ ಸಲ ಬಂದಾಗ ಕೊಡ್ರಿ. ಯಾರು ಬೇಡಂತಾರ? ಮುಂದಿನ ಸಲ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಮುಂದಿನ ಸಲ ತಗೊಳ್ಳೆ ಸರ್ಸ. ಪ್ರಕಾಶು ತನ್ನ ತಂಗಿ ಒಂದ್ ಸೀರೆ ತಗೊಂಡ್ರೆ ಬೇಡ ಅಂತನ ಸಾಲ ಮಾಡ್ಕೊಡ್ತಾನೆ, ಇಲ್ಲ ಓಟಿ ಮಾಡಿ ತೀರಿಸ್ತಾನೆ. ಹಂಗ ಧೈರ್ಯ ಮಾಡ್ಬೇಕಪ್ಪ ನೀವು. ಕೊಡೋರು ಕೊಡ್ತಾರ, ತಗೊಳೋರು ತಗೊಳ್ಬೇಕಪ್ಪ. ನಿನ್ ಸಾಲನ ಮುಂದಿನ ವಾರನೇ ತೀರಿಸ್ಬಿಡ್ತೀವಿ. ಹಂಗ ಮಾಡ್ರಿ. ಪಾನ್ಸ ಮುಂದಿನ ಸಾರಿ ಬಂದಾಗ ಕರೆಕ್ಟ್ ಆಗಿ 1000 ರೂಪಾಯಿ ಬಾಕಿ ಕೊಡ್ಬೇಕೇನ್ರಿ? ಆಯ್ತು, ಬರ್ತೀನಿ. ಅತ್ತೆ, ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡ್ವಾ ನಿಮ್ಗೆ? ಈಗಾಗ್ಲೇ ಅವರು ಸಂಪಾದನೆ ಮಾಡಿದ್ನೆಲ್ಲ ತಂದು ನಿಮ್ ಕೈಗೆ ಕೊಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಹಿತಮಿತವಾಗಿ ಬಳಸೋದ್ ಬಿಟ್ಟು ಈಗ ಅನ್ಯಾಯವಾಗಿ ಖರ್ಚು ಮಾಡ್ತಿದ್ದೀರಲ್ಲ. ಏನೇ ಆಗ್ಲೇ ಮನೆ ಹಿರಿತನ ವಹಿಸ್ಕೊತಾ ಇದ್ಯಾ? ಹಾಗಲ್ಲ ಅತ್ತೆ, ಹಸು ಹಾಲು ಕೊಡುತ್ತೆ ಅಂತ ಕೆಚ್ಚಲಲ್ಲಿ ರಕ್ತ ಬರೋವರೆಗೂ ಹಿಂಡಬಾರ್ದು. ಎಷ್ಟು ಕೊಬ್ಬೆ ನಿನಗೆ? ಈ ಮನೆ ಯಜಮಾನಿ ನೀನಾ ನಾನಾ? ಒಂದು ಮಾತು ಸುಶೀಲ, ನೀನಾಯ್ತು ನಿನ್ ಕೆಲ್ಸ ಆಯ್ತು ಅಂತ ಈ ಮನೇಲಿದ್ರೆ ಸರಿ, ಇಲ್ದೇ ಇದ್ರೆ ಪರಿಣಾಮ ನೆಟ್ಟಗಾಗಲ್ಲ. ಯೂನಿಯನ್ ಮೀಟಿಂಗ್ ನಲ್ಲಿ ಇನ್ಕ್ರಿಮೆಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಡಿಮಾಂಡ್ ಮಾಡಬೇಕು. ಹೌದು, ನಮ್ಮ ವರ್ಕರ್ಸ್ ಎಲ್ಲ ತಪ್ಪದೆ ಬರಕ್ಕೆ ಹೇಳು. ಇವತ್ತು ಸಂಜೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಡಿ. ಅಮ್ಮ ಸುಶೀಲಾ, ಏನ್ ಮಾವಯ್ಯ? ನೆನ್ನೆ ನಿನ್ ಧೈರ್ಯ ನೋಡಿ ನನಗೆ ಸಂತೋಷ ಆದ್ರೂ ಮುಂದಾಗೋ ಅನಾಹುತಗಳು ನೆನೆಸ್ಕೊಂಡ್ರೆ ಸಂಕಟ ಆಗತ್ತಮ್ಮ, ಸಂಕಟ ಆಗತ್ತೆ. ಇದು ಮನೆ ಅಲ್ಲಮ್ಮ, ಸ್ಮಶಾನ. ಈ ಮನೇಲಿ ವಾಸ ಮಾಡೋರು ಯಾರು ಮನುಷ್ಯರಲ್ಲ, ನರಿಗಳು, ನಾಯಿಗಳು, ಗೂಬಿಗಳು. ಮಾವಯ್ಯ, ಅಮ್ಮ, ಇದು ನಿನ್ ಕೈಯಲ್ಲ. ಮಾವಯ್ಯ. ಹೌದಮ್ಮ, ಹೌದಮ್ಮ, ಕಾನೂನು ತಿಳ್ಕೊತೇನೆ. ನನ್ನ ಮಗ ಪ್ರಕಾಶನ್ನ, ಈ ಸಂಸಾರನ ನಿಂತ ಜವಾಬ್ದಾರಿ ನಿಂದಮ್ಮ, ನಿಂದಮ್ಮ. ಸರ್ಸು, ಅಮ್ಮ ಸರ್ಸು, ಬಂದೇನ? ಸೀರೆ ಬಾಕಿ 1000 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ದೀನಮ್ಮ. ತಗೋ. ಈಗ್ಲೇ ಏನನ್ನ ಅವಸರ ಆಗಿತ್ತು? ಯಾವತ್ತಿದ್ರು ಕೊಡ್ಲೇಬೇಕಲ್ಲಮ್ಮ. ತಗೋ. 5, 6, 7 ಏನಣ್ಣ 200 ರೂಪಾಯಿ ಕಡಿಮೆ ಇದೆ? ಹೌದಾ? ನಿಂಗೆ ಕೊಡ್ಬೇಕು ಅಂತ ಕರೆಕ್ಟ್ ಆಗಿ 1000 ರೂಪಾಯಿ ಎಣಿಸಿಟ್ಟಿದ್ನಲ್ಲ. ನೋಡಣ್ಣ, ನಾನೇನ್ ಸುಳ್ಳು ಹೇಳ್ತೀನಾ? ಸ್ವಲ್ಪನಾದ್ರೂ ಉಳಿತಾಯ ಮಾಡೋಣ ಅಂತ ಆ 200 ರೂಪಾಯಿ ನಾನೇ ಎತ್ತಿಟ್ಟಿದ್ದೆ. ಅಂದ್ರೆ ನಾವು ದುಂದು ವೆಚ್ಚ ಮಾಡ್ತಿದೀವಿ ಅಂತನ? ನೋಡ್ದೆ ಪ್ರಕಾಶಣ್ಣ, ನಿನ್ ಹೆಂಡ್ತಿನ ನಾವೆಲ್ಲ ನಿನ್ನ ಗೋಳಿಕೋತಾ ಇದೀವ. ನೀನು ಪ್ರಕಾಶನ ನೆನ್ನೆ ಮನೆಯಿಂದ ನೋಡ್ತಾ ಇದೀಯಾ? ನಾವು 12 ವರ್ಷದಿಂದ ನೋಡ್ತಾ ಇದೀವಿ. ಏನ್ ಪ್ರಯೋಜನ? ಅವ್ರನ್ನ ಯಾರು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ವೇ? ಬೆಂದಿರೋ ಮನೇಲಿ ದೋಚ್ಕೊಂಡಿದ್ದೆ ಲಾಭ ಅನ್ನೋ ಹಾಗೆ ಸುಲಭವಾಗಿ ಸಿಕ್ಕಿದ್ದಾರೆ ಅಂತ ಬೇಕಾಬಿಟ್ಟಿ ಸುಲಿಗೆ ಮಾಡ್ತಿದ್ರೆ. ಸುಶೀಲಾ, ಬಾಯಿ ಬಂದಂಗೆಲ್ಲ ಮಾತಾಡ. ಸ್ವಲ್ಪ ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇಲ್ಲ. ಅವ್ರ ಗೌರವ ಕುಂತು ಬರುವಂತ ಮಾತಾಡ್ಲಿಲ್ವಲ್ಲ ನಾನು? ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ಬೈಸಿ ಬೈಸಿ ನಮ್ಮನ್ನೇ ದಬಾಯಿಸು ಇಂಥ ಹೆಣ್ಣನ್ನ ನಿನ್ ತಲೆ ಕಟ್ಬಿಟ್ವಲ್ಲೋ. ಸಾಲದಕ್ಕೆ ನಿನ್ ಹೆಂಡತಿ ಬಾಯಿಂದ ನಾನು ನನ್ ಗಂಡ ಮಕ್ಕಳೆಲ್ಲ ದಂಡಪಿಂಡ ಅಂತ ಉಗಿಸ್ಕೋಬೇಕಾಯ್ತು. ಈಗ್ಲಾದ್ರೂ ಅರ್ಥ ಆಯ್ತಾ? ಸುಶೀಲಾ, ಈ ಮನೆ ಪರಿಸ್ಥಿತಿ ನಿಂಗೆ ಎಷ್ಟೆಲ್ಲ ಹೇಳಿದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ದೆ ಸೊಸೆಯನ್ನು ದರ್ಬಾರ್ ಶುರು ಮಾಡಿದ್ಯಾ? ಹೆಂಡತಿ ಆದವಳು ಗಂಡನ ಯೋಗಕ್ಷೇಮ ನೋಡ್ಕೊಳ್ಳೋದು ದರ್ಬಾರ್ ಅನ್ಸ್ಕೊಳ್ಳಲ್ಲ ರೀ. ಹೌದೌದು, ನೀನೊಬ್ಳೆ ಅವನ ಯೋಗಕ್ಷೇಮ ನೋಡ್ಕೊಳ್ಳೋಳು. ನಾವೆಲ್ಲ ಇವನ್ಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟಿದ್ವಿ. ನನ್ ಹಾಗೆ ಈ ಮನೇಲಿ ನನ್ಗೆ ಮೊದಲು ಇವರು, ಆಮೇಲೆ ನೀನು. ಅದು ಕೊನೆಯಲ್ಲಿ. ಕೊನೆ ಮಾತ್ರ ಅಲ್ಲ, ಕೊನೆಗಾಲದವರೆಗೂ ನನ್ ಗಂಡನ ಜೊತೆ ಇರೋಳು ನಾನು, ನೀವಲ್ಲ. ನೋಡಪ್ಪ ನೋಡು, ಹೀಗ್ ಮಾತು ಬೆಳೆಸ್ತಾಳೆ ನೋಡು. ಹೋಗಿ ಹೋಗಿ ಇಂಥ ಗಯ್ಯಾಳಿ ನಿನ್ ಹೆಂಡತಿ ಆಗ್ ತಂದ್ವಲ್ಲ. ಸುಶೀಲಾ, ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಈಗ ಮಾಡಿರೋ ಸಾಲದ ಜೊತೆ ಇನ್ನೂ 200 ರೂಪಾಯಿ ಸಾಲ ಮಾಡ್ತಾ ಇರ್ತೀನಿ. ಹೇಗಿದ್ರು ತೀರ್ಸವ್ ನಾನ್ ತಾನೆ. ನನ್ ಗಂಡ ಸಾಲಗಾರ ಆಗ್ಬಾರ್ದು. ತಗೊಳ್ಳಿ.
ಅರ್ಸು, ತಗೊಮ್ಮ. ಸುಶೀಲಾ, ಅತ್ತೆ ಸೊಸೆ ಒಂದಾಗಿ ಅನ್ಯೋನ್ಯವಾಗಿದ್ರೆ ಆ ಮನೆ ನಂದಗೋಕುಲಕ್ಕಿಂತ ಚೆನ್ನಾಗಿರುತ್ತೆ. ಯಾವ ಮನೆಯಲ್ಲಿ ಸದಾ ನಗು ತುಂಬಿಕೊಂಡಿರ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೆ, ಆ ಮನೆ ಯಾವತ್ತೂ ನರಕ ಆಗ್ಬಾರ್ದು. ಹಾಗಾಗಕ್ಕೂ ನಾನು ಬಿಡಲ್ಲ. ಯಾಕೆ ಚಿನ್ನ ಲೇಟು? ಟೈಪಿಂಗ್ ಕ್ಲಾಸ್ ಲೇಟ್ ಆಯ್ತು ಕಣೋ. ಟೈಪ್ ಮಾಡಿ ಮಾಡಿ ಬೆಳಲೆ ಸೌದೋಗಿದೆ ನೋಡು ಪಾಪ. ಅಲ್ಬೇಡಮ್ಮ, ಸದ್ಯ ನಿಂಗೇನು ಆಗ್ಲಿಲ್ವಲ್ಲ? ದಿನ ನಾನ್ ಟೈಪಿಂಗ್ ಇದ್ ಬರೋವಾಗ ಇದೇ ರೀತಿ ಚುಡಾಯಿಸ್ತಿದ್ದಾರಣ್ಣ. ಮತ್ತೆ ಯಾಕಮ್ಮ ನಂಗೆ ಇಷ್ಟ ದಿನ ಹೇಳಿಲ್ಲ? ಸುಮ್ನೆ ಯಾಕೆ ಗಲಾಟೆ ಅಂತ ಹೇಳಿಲ್ಲ ಅಣ್ಣ. ಚುಡ್ಗಿ